ಅದು ಎರಡು ಕುಗ್ರಾಮಗಳನ್ನ ಸಂಪರ್ಕಿಸೋ ರಸ್ತೆ. ಗುಂಡಿ ಬಿದ್ದು ಹದಗೆಟ್ಟಿದ್ದ ರಸ್ತೆಗೆ ಬರೋಬ್ಬರಿ 10 ವರ್ಷ ಆದ್ಮೇಲೆ ಡಾಂಬರು ಭಾಗ್ಯ ಸಿಕ್ಕಿದೆ. ಆದ್ರೆ ಗುತ್ತಿಗೆದಾರನ ಕಳಪೆ ಗುಣಮಟ್ಟದ ಡಾಂಬರೀಕರಣದಿಂದ 4 ದಿನಕ್ಕೆ ತಾರ್ ಕಿತ್ತು ಬರ್ತಿದೆ. ವರ್ಷಗಳ ಬಳಿಕ ಗ್ರಾಮಕ್ಕೆ ಡಾಂಬಾರು ಭಾಗ್ಯ. ಕಳಪೆ ಕಾಮಗಾರಿ 4 ದಿನಕ್ಕೆ ರಸ್ತೆ ಢಮಾರ್. ಹೀಗೆ ಕಿತ್ತು ಬರ್ತಿರೋ ಡಾಂಬಾರು, ಮತ್ತೊಂದು ಕಡೆ ಕಳಪೆ ತಾರ್ ಕಿತ್ತು ಆಕ್ರೋಶ ಹೊರಹಾಕ್ತಿರೋ ಸವಾರರು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕಿನ ಪುರಹಳ್ಳಿ, ತೊಗಲಘಟ್ಟ ಗ್ರಾಮಗಳನ್ನ ಸಂಪರ್ಕ ಮಾಡೋ ರಸ್ತೆಯಲ್ಲಿ. ಹೌದು, ಕಳೆದ 10 ವರ್ಷಗಳಿಂದ ಗುಂಡಿ ಬಿದ್ದು ಹದಗೆಟ್ಟಿದ್ದ ರಸ್ತೆಗೆ ಡಾಂಬಾರು ಹಾಕಿ ಅಂತ ಗ್ರಾಮಸ್ಥರು ಹಲವು ವರ್ಷಗಳಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ರು. ಇತ್ತೀಚೆಗೆ 75 ಲಕ್ಷ ವೆಚ್ಚದಲ್ಲಿ ರಸ್ತೆಗೆ ಡಾಂಬಾರ್ ಹಾಗೂ ಕೆರೆಕಟ್ಟೆಯ ರಸ್ತೆಗೆ ಕಾಂಕ್ರೀಟ್ ಹಾಕಿ ನಿರ್ಮಾಣ ಮಾಡಲಾಗಿತ್ತು. ಆದರೆ 4 ದಿನಕ್ಕೆ ಹಾಕಿರೋ ಡಾಂಬಾರು, ಕಾಂಕ್ರೀಟ್ ಕಿತ್ತು ಬರ್ತಿದೆ. ಗುಂಡಿ ಬಿದ್ದ ರಸ್ತೆ ಮರು ನಿರ್ಮಾಣದ ಹೆಸರಲ್ಲಿ ಕಳಪೆ ಗುಣಮಟ್ಟದಲ್ಲಿ ರಸ್ತೆ ನಿರ್ಮಾಣವೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ರಸ್ತೆ ನಿರ್ಮಾಣಕ್ಕೂ ಮೊದಲು ಕೈಗೊಳ್ಳಬೇಕಿದ್ದ ಕ್ರಮಗಳನ್ನು ಅನುಸರಿಸದೆ ರಸ್ತೆ ಡಾಂಬಾರು ಹಾಕಿದ್ದೇ ಕಳಪೆ ಕಾಮಗಾರಿಗೆ ಕಾರಣವಾಗಿದೆ. ಇನ್ನು ರಸ್ತೆ ನಿರ್ಮಾಣದ ವೇಳೆ ಜವಾಬ್ದಾರಿ ಮರೆತಿರುವ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ರಸ್ತೆಯ ಡಾಂಬಾರು ಅಗೆದು ತೋರಿಸಿರೋ ಗ್ರಾಮಸ್ಥರು ರಸ್ತೆಯ ಗುಣಮಟ್ಟದ ಬಂಡವಾಳ ಬಯಲು ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ರಸ್ತೆ ಕಾಮಗಾರಿಕೆ ಸರಿಯಾಗಿ ಕೆಲಸ ಮಾಡಿಲ್ಲ. ಅದ ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ. ಪುರಳ್ಳಿನಿಂದ ತೊಗಲಘಟ್ಟೆಗೆ ರಸ್ತೆ ಎಲ್ಲ ಚಿಂಜಲ ಆಗ್ತಾ ಇರ್ತದೆ. ಎಲ್ಲ ಗಾಡಿಗಳು ಆಗ್ತಾ ಇಲ್ಲ. ಸರಿಯಾಗಿ ಕಾಮಗಾರಿಕೆ ಸರಿಯಾಗಿ ಮಾಡಿಲ್ಲ. ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ. ಎಲ್ಲ ಕಿತ್ಕೊಂಡು ಬರ್ತಾ ಇರ್ತದೆ. ಎಲ್ಲ ಅರ್ಧ ಇಂಚ್ ಹಾಕಿರೋದು, 1.5 ಇಂಚ್ 2 ಇಂಚ್ ಮೇಲೆ ಹಾಕ್ಬೇಕಾಯ್ತು. ಎನಿ ಟೈಮ್ ಓಡಾಡ್ತಾ ಇರ್ತಾರೆ ಗಾಡಿಗಳು, 2 ವೀಲರ್ಗಳು, ಟ್ರ್ಯಾಕ್ಟರ್ಗಳೆಲ್ಲ ಓಡಾಡ್ತಾ ಇರ್ತವೆ. ಅಲ್ಲಿ 75 ಲಕ್ಷದಾಗ ಅವರು 20 ಲಕ್ಷ ಕೂಡ ಮಾಡಿಲ್ಲ ಕೆಲಸ. ಅಷ್ಟು ನೀಟಾಗಿ ಮಾಡಿಲ್ಲ ಅವರು. ಇದೇ ಮಾರ್ಗದಲ್ಲಿ ಕೆರೆಕಟ್ಟೆ ಇರೋ ಕಾರಣ 600 ಮೀಟರ್ ಉದ್ದದ ರಸ್ತೆಗೆ ಕಾಂಕ್ರೀಟ್ ಹಾಕಿ ರಸ್ತೆ ನಿರ್ಮಿಸಿದ್ದಾರೆ. ಆದರೆ ಕಾಂಕ್ರೀಟ್ ರಸ್ತೆಯ ಮೇಲ್ಭಾಗದಲ್ಲಿ ಜೆಲ್ಲಿ ಎದ್ದು ಕಾಣ್ತಿದೆ. ಸಿಮೆಂಟ್ ರಸ್ತೆಗೆ ಸರಿಯಾಗಿ ನೀರಿನ ಕ್ಯೂರಿಂಗ್ ಸಹ ಮಾಡಿಲ್ಲ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಈ ಬಗ್ಗೆ ಗಮನ ಹರಿಸಲಿ ಎಂದು ಆಗ್ರಹಿಸಿದ್ದಾರೆ. ರಸ್ತೆ ಕಾಣದಂತಹ ಊರುಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಡಾಂಬರೀಕರಣ ನಡೀತಾ ಇದೆ. ಆದ್ರೆ ಈ ಡಾಂಬರೀಕರಣ ಮಾಡಬೇಕಾದ್ರೆ ಅವ್ರಿಗೆ ಏನ್ ನೀತಿ ನಿಯಮಗಳ ಪ್ರಕಾರ ಹಾಕಬೇಕು, ಸೆಟ್ವೇಟ್ ಅಂತಾರೆ. ಅದನ್ನ ಹಾಕಿದೆ, ರೋಲರ್ ಹಾಕಿದೆ, ಎಷ್ಟು ಇಂಚು ಕೊಡಬೇಕು, ಅದು ಡಾಂಬರೀಕರಣ ಎಷ್ಟು ಇಂಚು ಹಾಕಬೇಕು, ಇದನ್ನೆಲ್ಲ ಯಾರೂ ಮಾಡ್ತಾ ಇಲ್ಲ. ಬರೀ ಕಳಪೆ ಕಾಮಗಾರಿಕೆ ಮಾಡ್ತಾರೆ. ಒಂದು ಕಡೆ ಬಂದಿದೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅನುದಾನ ಇಲ್ಲ ಅಂತ ಹೇಳ್ತಾರೆ. ಅನುದಾನ ತಗೊಂಬಂದಿರೋ ದುಡ್ಡನ್ನ ಈ ಥರ ದುರುಪಯೋಗ ಪಡಿಸ್ಕೊಂಡ್ರೆ ಮಾಡಿ ಯಾರಿಗೆ ಯೂಸು? ಒಟ್ನಲ್ಲಿ 10 ವರ್ಷಗಳ ನಂತರ ಡಾಂಬಾರು ರಸ್ತೆ ಬಂತು ಅಂತ ಖುಷಿಯಾಗಿದ್ದ ಜನ ಕಳಪೆ ಕಾಮಗಾರಿ ನೋಡಿ ಕೆಂಡ ಕಾರ್ತಿದ್ದಾರೆ. ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮವಾಗುತ್ತೋ ಕಾದು ನೋಡಬೇಕು. ರಘುರಾಜ್, ನ್ಯೂಸ್ 18 ಕೋಲಾರ.